ನಾಗರಹಾವು ಚಿತ್ರ ಬಿಡುಗಡೆಯಾದಾಗ ಅಭಿಮಾನಿಗಳಿಗೆ ಒಂದು ಬಗೆಯ ಸಂತೋಷ. ಆದರೆ ಕನ್ನಡ ಚಿತ್ರರಂಗದಲ್ಲಿ ಖಾಲಿ ಇದ್ದ ಆಂಗ್ರಿ ಯಂಗ್ ಮ್ಯಾನ್ ಮಾಸ್ ಹೀರೋ ಸ್ಥಾನವು ತುಂಬಿತ್ತು. ಅದು ಕೂಡ ಪುಟ್ಟಣ್ಣ ಕಣಗಲ್ರಂತಹ ಸಾಧಕರ ಗರಡಿಯಿಂದ ಬಂದ ಪ್ರತಿಭೆ. ಹಾಗಂತ ಬರೀ ಆಕ್ಷನ್ ಸಿನಿಮಾಗಳಿಗೆ ಸೀಮಿತವಾಗಲಿಲ್ಲ. ಈ ಸ್ಫುರದ್ರೂಪಿ ಸುಂದರ ತರುಣ ಮುಂದೆ ಕೌಟುಂಬಿಕ ಚಿತ್ರಗಳ ಮೂಲಕ ಕರ್ನಾಟಕದ ಮನೆ ಮಾತಾದರು. ಮುಂದೆ ಈ ಸಿಂಹ ಹಿಂದೆ ತಿರುಗಿ ನೋಡಲೇ ಇಲ್ಲ. ಕನ್ನಡ, ಹಿಂದಿ, ತೆಲುಗು, ತಮಿಳು ಮತ್ತು ಮಲಯಾಳಂ ಸೇರಿ ಒಟ್ಟು 220 ಚಿತ್ರಗಳಲ್ಲಿ ನಟಿಸಿದ ಮಹಾ ಕಲಾವಿದ. 200 ಚಿತ್ರಗಳಲ್ಲಿ ಅಭಿನಯಿಸಿದ ಕನ್ನಡದ ತ್ರಿಮೂರ್ತಿಗಳಲ್ಲಿ ಒಬ್ಬರಾದರು. ಡಾಕ್ಟರ್ ರಾಜ್, ಡಾಕ್ಟರ್ ವಿಷ್ಣು ಇಬ್ಬರು ಕನ್ನಡ ಚಿತ್ರರಂಗದ ಅಶ್ವಿನಿ ದೇವತೆಗಳು ಎನ್ನುವಂತಾದರು. ಈ ಮಟ್ಟಕ್ಕೆ ಬೆಳೆಯಲು ವಿಷ್ಣು ಬಂದ ದಾರಿ ಸುಲಭವಾಗಿರಲಿಲ್ಲ. 38 ವರ್ಷಗಳ ಸಿನಿ ಪಯಣದಲ್ಲಿ ವೈಯಕ್ತಿಕವಾಗಿ ವಿವಾದಗಳಿಗೆ ಸಿಲುಕಿದವರಲ್ಲ. ಆದರೂ ಇತರರು ಕಷ್ಟ ಕೊಡುವುದನ್ನು ಸುಮ್ಮನೆ ಸಹಿಸಿ ಎಲ್ಲಿಯೂ ಹೇಳಿಕೊಳ್ಳಲಿಲ್ಲ. ಕಷ್ಟವೋ ನಷ್ಟವೋ ದಶಕಗಳ ಕಾಲ ಕನ್ನಡದ ಬಹು ಬೇಡಿಕೆಯ ನಟರಾಗಿ ವರ್ಷವೊಂದಕ್ಕೆ 10 ರಿಂದ 15 ಚಿತ್ರಗಳಲ್ಲಿ ಕೆಲಸ